ತಂದೆಯ ಅಂತ್ಯಕ್ರಿಯೆಯಲ್ಲಿ ಡಿ ಗ್ಯಾಂಗ್ನ A7 ಆರೋಪಿ ಅನುಕುಮಾರ್ ಭಾಗಿಯಾಗಿದ್ದಾನೆ. A7 ಆರೋಪಿಯಾಗಿದ್ದ ಅನುಕುಮಾರ್ ಇದೀಗ ತಂದೆಯ ಅಂತ್ಯಕ್ರಿಯೆಯಲ್ಲಿ ನಿನ್ನೆಯಷ್ಟೇ ಭಾಗಿಯಾಗಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ಕರೆದೊಯ್ದಿದ್ರು ಬೆಂಗಳೂರಿನ ಪೊಲೀಸರು. ಅಂತ್ಯಕ್ರಿಯೆ ಬಳಿಕ ಸ್ಥಳ ಮಹಜರಿಗೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಚಿತ್ರದುರ್ಗದ ಹಲವೆಡೆ ಸ್ಥಳ ಮಹಜರು ನಡೆಸುವಂತ ಸಾಧ್ಯತೆ ಇದೆ. ಇದಕ್ಕಾಗಿ ಈಗಾಗಲೇ ಎಲ್ಲಾ ರೀತಿ ಸಿದ್ಧತೆಗಳನ್ನು ಕೂಡ ಖಾಕಿ ನಡೆಸಿದೆ. A4 ಆರೋಪಿ ರಾಘವೇಂದ್ರ, A6 ಜಗದೀಶ್ ಹಾಗೆ A7 ಅನುಕುಮಾರ್, A7 A8 ರವಿ ಸೇರಿದಂತೆ 4ರನ್ನ ಚಿತ್ರದುರ್ಗಕ್ಕೆ ಈಗಾಗಲೇ ಖಾಕಿ ಕರೆತಂತೆ 4 ಆರೋಪಿಗಳ ಸಮ್ಮುಖದಲ್ಲಿ ಸ್ಥಳ ಮಹಜರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. A4 ರಘು ಮನೆಯಲ್ಲಿ ರೇಣುಕಾಸ್ವಾಮಿ ಚಿನ್ನದ ಸರವಿದ್ದ ಮಾಹಿತಿ ಕೂಡ ಇದೆ. ಇನ್ನು ಮೆದೆಹಳ್ಳಿಯಲ್ಲಿರುವಂತಹ ರಘು ಮನೆ ಲಾಕ್ ಆಗಿದ್ದು ರಿಕವರಿ ವಿಫಲ. ಕಿಡ್ನಾಪ್ಗೆ ಬಳಸಿದಂತಹ ಆಟೋ ಕಾರನ್ನ ವಶಕ್ಕೆ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ದು A6 ಆರೋಪಿ ಜಗದೀಶ್ನಿಗೆ ಸೇರಿದಂತಹ ಆಟೋವನ್ನು ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿದೆ. ಇನ್ನು A8 ರವಿಗೆ ಸೇರಿದಂತ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ETS ಕಾರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ನಿನ್ನೆಯಷ್ಟೇ A7 ಆರೋಪಿ ಅನುಕುಮಾರ್ ತನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡ ನಂತರದಲ್ಲಿ ಬೆಂಗಳೂರು ಪೊಲೀಸರು ಅನುಕುಮಾರ್ನನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದಿದ್ರು. ಅಂತ್ಯಕ್ರಿಯೆ ಬಳಿಕ ಸ್ಥಳ ಮಹಜರಿಗೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಚಿತ್ರದುರ್ಗದ ಹಲವೆಡೆ ಸ್ಥಳ ಮಹಜರು ನಡೆಸೋದಕ್ಕೆ ಖಾಕಿ ಸಿದ್ಧತೆಯನ್ನು ನಡೆಸಿದ್ದು 4 ಆರೋಪಿಗಳನ್ನ ಈಗ ಕರೆದೊಯ್ದಿದೆ. A4 ಆರೋಪಿ ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, A8 ರವಿ ಸೇರಿದಂತೆ 4 ಜನರನ್ನ ಈಗಾಗಲೇ ಚಿತ್ರದುರ್ಗಕ್ಕೆ ಕರೆತಂದಿದ್ದಾರೆ ಪೊಲೀಸರು. 4 ಆರೋಪಿಗಳ ಸಮ್ಮುಖದಲ್ಲಿ ಸ್ಥಳ ಮಹಜರಿಗೆ ಈಗಾಗಲೇ ಒಂದು ರೀತಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು A4 ರಘು ಆರೋಪಿ ಮನೆಯಲ್ಲಿ ರೇಣುಕಾಸ್ವಾಮಿಯ ಚಿನ್ನದ ಸರ ಇದ್ದ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿರುವುದರಿಂದಾಗಿ ಮೆದೆಹಳ್ಳಿಯಲ್ಲಿರುವಂತಹ ರಘು ಮನೆಯನ್ನ ಲಾಕ್ ಮಾಡಲಾಗಿದೆ. ರಿಕವರಿ ಮಾಡೋದಕ್ಕೆ ಈಗ ಮುಂದಾಗ್ತಿದ್ದಾರೆ. ಇನ್ನು ವಿಫಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಕಿಡ್ನಾಪ್ಗೆ ಬಳಸಿದಂತ ಆಟೋ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. A6 ಆರೋಪಿ ಜಗದೀಶನಿಗೆ ಸೇರಿದಂತ ಆಟೋವನ್ನ ವಶಕ್ಕೆ ಪಡೆಯೋದಕ್ಕೆ ಇವತ್ತು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸ್ಥಳ ಮಹಜರು ಮಾಡೋದಕ್ಕೆ. A8 ರವಿಗೆ ಸೇರಿದಂತ ETS ಕಾರನ್ನ ವಶಕ್ಕೆ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಈಗ 4 ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ಸ್ಥಳ ಮಹಜರಿಗೆ ಮುಂದಾಗ್ತಾ ಇದ್ದಾರೆ.